ಕಾಂಗ್ರೆಸ್ ಪಕ್ಷ ಒಂದು ಮನೆಯಲ್ಲಿ 5 ಬಾಗಿಲಾಗಿದೆ. ಕಲಬುರಗಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಬಾಗಿಲು ಅಂದರೆ ಮನೆಯೊಂದು 5 ಬಾಗಿಲ. ನಮ್ಮದು 3 ಬಾಗಿಲು ಅಂತ ನೀವು ಲೇವಡಿ ಮಾಡ್ತಿರಲ್ವ, ನಿಮ್ಮದ್ರಲ್ಲೇ 5 ಬಾಗಿಲಿದೆ. ಕಾಂಗ್ರೆಸ್ನಲ್ಲಿ ಬಾಗಿಲೇ ಬಾಗಿಲು, ಗೋಡೆನೇ ಇಲ್ಲ ಅಲ್ಲಿ ಅಂತ ವ್ಯಂಗ್ಯ ಮಾಡಿದ್ದಾರೆ ಯತ್ನಾಳ್. ಕಾಂಗ್ರೆಸ್ದು 5, ನಮ್ಮದು 3 ಬಾಗಿಲಾಗಿದೆ ಅಂತ ಒಪ್ಕೊಂಡಿದ್ದಾರೆ. ನೋಡಿ, ಅವ್ರದ್ದು ಒಪ್ಕೊಂಡಿದ್ದಾರೆ, ನಮ್ಮದು ಮನೆ ಒಂದು 3 ಬಾಗಿಲು ಅಂತ ಹೇಳಿ. ಕಾಂಗ್ರೆಸ್ನವ್ರದ್ದು 5 ಬಾಗಿಲಾಗಿದೆ ಅಂತ ಯತ್ನಾಳ್ ಹೇಳಿದ್ದಾರೆ. 3 ಬಾಗಿಲ ನೋಡ್ರಿ, 3 ಬಾಗಿಲು ಅವ್ರದ್ದು 8 ಬಾಗಿಲು ಅದಾವತ್ತು ರೀ. ಸಿದ್ದರಾಮಯ್ಯದೊಂದು ಬಾಗಿಲು, ಡಿ ಕೆ ಶಿವಕುಮಾರ್ದೊಂದು ಬಾಗಿಲು, ಪ್ರಿಯಾಂಕಾ ಖರ್ಗೆದೊಂದು ಬಾಗಿಲು, ರಾಜಣ್ಣ ಒಂದು ಬಾಗಿಲು, ಜಿ ಪರಮೇಶ್ವರದೊಂದು ಬಾಗಿಲು, ಇಲ್ಲಿ ಬಿಜಾಪುರನಾಗ ಎಂಪಿ ಪಾಟೀಲ್ರದೊಂದು ಬಾಗಿಲು. ಬಾಗಲೇ ಗಾಡಿನೇ ಇಲ್ಲ, ಎಲ್ಲ ಬಾಗಲೇ. ಅವ್ರದ್ದು ಒಂದು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂದ್ರಲ್ಲ, ಅದು ಒಂದು ಬಾಗಿಲ ಓಪನ್ ಆಯಿತು. ಈಗ ಖರ್ಗೆಯವ್ರು ಇದು ಯಾರು ಪ್ರಿಯಾಂಕ್ ಖರ್ಗೆ ಹೇಳಿದ್ರು ನಾ ಮುಖ್ಯಮಂತ್ರಿ ಅತ್ತ, ಅಲ್ಲಿಂದ ಎಂಪಿ ಪಾಟೀಲ್ ಹೇಳಿದ್ರು ನಾ ಮುಖ್ಯಮಂತ್ರಿ ಅತ್ತಳಿ. ಪರಮೇಶ್ವರ್ ಹೇಳಿದ್ರು ಯಾಕೆ ದಲಿತರಾಗಿ ಬರುತ್ತೋ ಅವ್ರದ್ದು ಒಂದು ಬಾಗಿಲು ತೆಗಿತು. ಸಿದ್ದರಾಮಯ್ಯ ಅವ್ರದ್ದಾಯ್ತು, ಸತೀಶ್ ಜಾರಕಿಹೊಳಿ ಅವ್ರದ್ದೊಂದು ಬಾಗಿಲ. ನಮ್ಮ 3 ಬಾಗಿಲ, ಅವ್ರು 5 ಬಾಗಿಲ. ಸರ್, ಈಗ PM ಕ್ಯಾಂಡಿಡೇಟ್ ಅಂತೇಳಿ ಇಂಡಿಯಾ ಒಕ್ಕೂಟದವರು ಖರ್ಗೆ ಅವರು ಇದ್ರ ಬಗ್ಗೆ ತಂದೆ ನೋಡ್ರಿ, ಅವ್ರಿಗೆ ಏನು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ನಾವು ಖರ್ಗೆ ಅವ್ರ ಬಗ್ಗೆ ಯಾಕೆ ನಾವ್ಯಾಕೆ ಕೆಟ್ಟ ಮಾತಾಡೋಣ? ಒಳ್ಳೆಯದಾಗಲಿ. ಅವಾಗ ಅದು ಕಾಂಗ್ರೆಸ್ಸಿನ ಒಂದು ಸುವರ್ಣ ಯುಗ ಇದ್ದಾಗ ಮಾಡಬೇಕಾಗಿತ್ತು, ಒಳ್ಳೆ ಕಾಲಿದ್ದಾಗ. ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಈಗ ಬರೋದೇ ಇಲ್ಲ, ಗ್ಯಾರಂಟಿ ಇದ್ದು ಮಾಡ್ಲಕತ್ತಾರ. ಅವ್ರನ್ನ ಸುಮ್ಮನೆ ದಲಿತರಲ್ಲಿ ತಪ್ಪು ಕಲ್ಪನೆ ಮಾಡ್ಲಕತ್ತಾರ. ನಿಮ್ಗೆ ಅಷ್ಟು ಇದು ಇತ್ತಂದ್ರೆ ಕರ್ನಾಟಕ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲರಪ್ಪ? ಯಾರ್ಯಾರು ಮಾಡಿದ್ರಿ, ಖರ್ಗೆ ಸಾಹೇಬ್ರನ್ನ ಯಾಕೆ ಮಾಡಲಿಲ್ಲ? ನೀವು ಮಾಡಬೇಕಾಗಿತ್ತಲ್ಲ, ಅವಕಾಶ ಇತ್ತಲ್ಲ ಅವ್ರಿಗೆ. ಅವಾಗಂತರೂ ಯಾರು ಈ ಚೀಟಿ ದಿಲ್ಲಿ ಚೀಟಿ ಏನು ಬರ್ತೈತೆ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರು ಕಾಂಗ್ರೆಸ್ನಾಗ. ಅವಾಗ ಖರ್ಗೆ ಸಾಹೇಬ್ರಿಗೆ ಏನು ಕಡಿಮೆ ಇತ್ತು, ಎಲ್ಲ ಅರ್ಹತೆ ಅವ್ರಾಗ ಯಾಕೆ ಮಾಡಲಿ? ಈಗ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾಕೆ ಮಾಡಿರಪ್ಪ ಅಂದ್ರೆ ಅವ್ರಿಗೆ 100ಕ್ಕೆ 100 ಆತ್ಮವಿಶ್ವಾಸ ಐತಿ. ಭಾರತದಲ್ಲಿ 2024 ಮತ್ತು ನರೇಂದ್ರ ಮೋದಿಯವರು ಬರೋರು. ಸುಮ್ಮನೆ ಪಾಪ ದಲಿತರಿಗೆ ತಪ್ಪು ಹಾದಿ ಹೇಳಿಲ್ಲ. 3 ಬಾರಿ